Good morning, dear students. So, in the previous class, we have learnt about prepositions. So, I hope you are already familiar with this part of speech, preposition, which you have also learnt in your lower classes. Parts of speech nalli bartakantaha preposition enide preposition. So, preposition na definition anna ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಕಲ್ತಿದ್ವಿ. ಅದೇ ರೀತಿ ಅದರೊಳಗಿರ್ತಕ್ಕಂತಹ ಟೈಪ್ಸ್ ಆಫ್ ಪ್ರಿಪೋಸಿಷನ್ ನ ಕಲ್ತಿದ್ವಿ. ಹಾಗಾದ್ರೆ ವಾಟ್ ಈಸ್ ಅ ಪ್ರಿಪೋಸಿಷನ್? ಸೊ ಪ್ರಿಪೋಸಿಷನ್ ಅನ್ನ ನಾವು ಎಲ್ಲಿ ಮತ್ತು ಯಾತಕ್ಕಾಗಿ ಒಂದು ವಾಕ್ಯದಲ್ಲಿ ಬಳಸ್ತೀವಿ, ಇದನ್ನ ನಾವು ಕಲ್ತ್ಕೊಂಡಿದ್ವಿ ಅಲ್ವಾ? ಹಾಗಾದ್ರೆ ಪ್ರಿಪೋಸಿಷನ್ ಅಂದ್ರೆ ಏನು? ಪ್ರಿಪೋಸಿಷನ್ ಅನ್ನ ನಾವು ಯಾವುದೇ ಒಂದು ನೌನ್ ಅಥವಾ ಪ್ರನೌನ್ ಮೊದಲಿಗೆ ಅಂದ್ರೆ ಬಿಫೋರ್ ಎ ನೌನ್ ಆರ್ ಎ ಪ್ರನೌನ್ ನಾವು ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಯಾಕೆ ಬಳಸ್ತೀವಿ? ಟು ಸ್ಪೀಕ್ ಅಬೌಟ್ ದ ರಿಲೇಶನ್ಶಿಪ್ ಆಫ್ ದಟ್ ಪರ್ಟಿಕ್ಯುಲರ್ ನೌನ್ ಆರ್ ಪ್ರನೌನ್ ವಿತ್ ಅನದರ್ ಆಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಹೌದಲ್ವಾ? ಒಂದು ವಾಕ್ಯದೊಳಗಿರ್ತಕ್ಕಂತಹ ನೌನ್ ಅಥವಾ ಪ್ರನೌನ್ ಏನಿದೆ, ಸಬ್ಜೆಕ್ಟ್ ನ ಕೆಲಸವನ್ನ ಮಾಡ್ತಿರ್ತಕ್ಕಂತಹ ನೌನ್ ಅಥವಾ ಪ್ರನೌನ್ ಇದೆ. ಆ ನೌನ್ ಅಥವಾ ಪ್ರನೌನ್ ಮತ್ತು ಅದೇ ವಾಕ್ಯದಲ್ಲಿ ಬರುವ ಇನ್ನೊಂದು ಆಬ್ಜೆಕ್ಟ್ ಏನಿದೆ ಅದೆರಡರ ನಡುವೆ ಇರ್ತಕ್ಕಂತಹ ರಿಲೇಶನ್ಶಿಪ್ ಅನ್ನ ಹೇಳಲಿಕ್ಕೋಸ್ಕರ ನಾವು ಬಳಸ್ತಕ್ಕಂತಹ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು? ಪ್ರಿಪೋಸಿಷನ್. ಹಾಗಾದ್ರೆ ಆ ಪ್ರಿಪೋಸಿಷನ್ ಒಳಗೆ ಮುಖ್ಯವಾಗಿ ಎಷ್ಟು ವಿಧ, ಅದು ಯಾವುದ ಆಧಾರದ ಮೇಲೆ ನಾವು ನಿರ್ಣಯಿಸ್ತೀವಿ? ಆ ಪ್ರಿಪೋಸಿಷನ್ ಇದ್ದಾವೆ ಲಿಸ್ಟ್ ಆಫ್ ಪ್ರಿಪೋಸಿಷನ್ಸ್ ಎಂದು ಕಲ್ತಿದ್ದೀವಿ. ಆ ಲಿಸ್ಟ್ ಆಫ್ ಪ್ರಿಪೋಸಿಷನ್ಸ್ ನಲ್ಲಿ ಪ್ರಿಪೋಸಿಷನ್ ಆಫ್ ಪ್ಲೇಸ್, ಪ್ರಿಪೋಸಿಷನ್ ಆಫ್ ಟೈಮ್ ಹಾಗೂ ಪ್ರಿಪೋಸಿಷನ್ ಆಫ್ ಮೂವ್ಮೆಂಟ್ ಅಂತಕ್ಕಂತಹ ಮೂರು ಮುಖ್ಯವಾಗಿರ್ತಕ್ಕಂತಹ ಪ್ರಿಪೋಸಿಷನ್ಗಳು ಇವೆ. ಸೊ ಟೈಪ್ಸ್ ಆಫ್ ಪ್ರಿಪೋಸಿಷನ್ ನೊಳಗೆ ಎಷ್ಟು ವಿಧ? ಟೈಪ್ಸ್ ಆಫ್ ಪ್ರಿಪೋಸಿಷನ್ ನಲ್ಲಿ ಮೂರು ವಿಧ. ಒಂದು ಪ್ರಿಪೋಸಿಷನ್ ಆಫ್ ಪ್ಲೇಸ್, ಪ್ರಿಪೋಸಿಷನ್ ಆಫ್ ಟೈಮ್ ಹಾಗೂ ಪ್ರಿಪೋಸಿಷನ್ ಆಫ್ ಮೂವ್ಮೆಂಟ್. ಪ್ರಿಪೋಸಿಷನ್ ಆಫ್ ಪ್ಲೇಸ್, ಪ್ರಿಪೋಸಿಷನ್ ಆಫ್ ಪ್ಲೇಸ್ ಅಂದ್ರೆ ಆ ಪ್ರಿಪೋಸಿಷನ್ ನ ಕೆಲಸ ಏನು? ಎಸ್, preposition of place describes the position of a person or a thing in relation to another person or thing. ಹೌದಲ್ವಾ? ಸೊ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಅಂದ್ರೆ ಏನು? ಒಂದು ವಸ್ತುವಿನ ಮತ್ತು ಇನ್ನೊಂದು ವಸ್ತುವಿನ ನಡುವೆ ಇರ್ತಕ್ಕಂತಹ ರಿಲೇಶನ್ಶಿಪ್ ಅನ್ನ, ಯಾವ ರಿಲೇಶನ್ಶಿಪ್ ಅನ್ನ? ಇನ್ ಟರ್ಮ್ಸ್ ಆಫ್ ಪ್ಲೇಸ್. ಇನ್ ಟರ್ಮ್ಸ್ ಆಫ್ ಪ್ಲೇಸ್ ನೊಳಗೆ ಅದೆರಡರ ನಡುವೆ ಇರ್ತಕ್ಕಂತಹ ರಿಲೇಶನ್ಶಿಪ್ ಅನ್ನ ಹೇಳುವ ಕೆಲಸ ಏನಿದೆ ಅದನ್ನ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಮಾಡುತ್ತೆ. ಪ್ರಿಪೋಸಿಷನ್ ಆಫ್ ಪ್ಲೇಸ್ ಮತ್ತು ಪ್ರಿಪೋಸಿಷನ್ ಆಫ್ ಟೈಮ್ಗಳಿದ್ದಾವೆ. ಇವುಗಳು ಸಾಮಾನ್ಯವಾಗಿ ಅಟ್, ಇನ್, ಆನ್, ಈ ಮೂರು ಪ್ರಿಪೋಸಿಷನ್ ಏನಿದೆ ಇದು ಅಟ್, ಇನ್, ಆನ್, ಈ ಮೂರು ಪ್ರಿಪೋಸಿಷನ್ಸ್, ದಟ್ ಇಸ್ ಅಟ್, ಇನ್, ಆನ್ ಅಂತಕ್ಕಂತಹ ಮೂರು ಪ್ರಿಪೋಸಿಷನ್ಸ್ ಇವು ಪ್ರಿಪೋಸಿಷನ್ ಆಫ್ ಪ್ಲೇಸ್ ಆಗಿಯೂ ಕೆಲಸ ಮಾಡುತ್ತೆ, ಪ್ರಿಪೋಸಿಷನ್ ಆಫ್ ಟೈಮ್ ಆಗಿಯೂ ಕೆಲಸ ಮಾಡುತ್ತೆ. ಆ ವಾಕ್ಯದೊಳಗೆ ಇದು ಪ್ಲೇಸ್ ನ ರಿಲೇಶನ್ಶಿಪ್ ಅನ್ನ ಹೇಳ್ತಾ ಇರುವಂತ ಸಂದರ್ಭದೊಳಗೆ ನಾವು ಅಂತಹ ಪ್ರಿಪೋಸಿಷನ್ ಅನ್ನ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಅಂತ ಹೇಳ್ತೀವಿ. ಅದೇ ರೀತಿ ಸಮಯದ ಬಗ್ಗೆ ನಮಗೆ ರಿಲೇಶನ್ಶಿಪ್ ಅನ್ನ ಹೇಳುವಂತಹ ಪ್ರಿಪೋಸಿಷನ್ ಇದೆ, ಅಂತಹ ಪ್ರಿಪೋಸಿಷನ್ಗಳನ್ನು ನಾವು ಪ್ರಿಪೋಸಿಷನ್ ಆಫ್ ಟೈಮ್ ಅಂತ ಹೇಳ್ತೀವಿ. ಹಾಗಾದ್ರೆ ಪ್ರಿಪೋಸಿಷನ್ ಆಫ್ ಮೂಮೆಂಟ್, ಮೂಮೆಂಟ್ ಅಂತ ಹೇಳಿದ ಕೂಡಲೇ ಚಲನೆಯನ್ನು ಹೊಂದಿರತಕ್ಕಂತಹ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಒಂದು ವ್ಯಕ್ತಿ ಅಥವಾ ಯಾವುದೋ ಒಂದು ವಸ್ತುವಿನ ಚಲನೆ ಯಾವ ದಿಕ್ಕಿನಲ್ಲಿದೆ ಇದನ್ನ ಸೂಚಿಸ್ತಕ್ಕಂತಹ ಪ್ರಿಪೋಸಿಷನ್ ಏನಿದೆ ಅದನ್ನ ನಾವು ಪ್ರಿಪೋಸಿಷನ್ ಆಫ್ ಮೂಮೆಂಟ್ ಅಂತ ಹೇಳ್ತೀವಿ. ಅದಕ್ಕಿರ್ತಕ್ಕಂಥ ಇನ್ನೊಂದು ಹೆಸರೇನಪ್ಪ? ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್. ಸೊ ಈ ಮೂರು ಪ್ರಿಪೋಸಿಷನ್ಸ್ ಅನ್ನ ನೀವು ಮುಖ್ಯವಾಗಿ ಕಲಿಬೇಕಾಗಿರ್ತಕ್ಕಂಥದ್ದು. ಹಾಗಾದ್ರೆ ಪ್ರಿಪೋಸಿಷನ್ ಆಫ್ ಪ್ಲೇಸ್ ನೊಳಗೆ ನಮಗೆ ಬರ್ತಕ್ಕಂತಹ ಲಿಸ್ಟ್ಸ್ ಆಫ್ ಪ್ರಿಪೋಸಿಷನ್ ಅಟ್, ಇನ್, ಆನ್, ಅಬೌವ್, ಬಿಲೋ, ಬಿಸೈಡ್, ಅಂಡರ್, ಬಿಹೈಂಡ್, ಓವರ್ ಇವುಗಳು ನಾವು ಅತಿ ಹೆಚ್ಚಾಗಿ ಬಳಕೆ ಮಾಡತಕ್ಕಂತಹ ಪ್ರಿಪೋಸಿಷನ್ಸ್. ಸೊ ಅಟ್, ಇನ್, ಆನ್, ಅಬೌವ್, ಬಿಲೋ, ಬಿಸೈಡ್, ಅಂಡರ್, ಬಿಹೈಂಡ್, ಓವರ್ ಇದರೊಳಗೆ ಅಟ್ ಅನ್ನ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂತಹ
ನಿರ್ದಿಷ್ಟವಾಗಿರುವಂತಹ ಒಂದು ಸ್ಪೆಸಿಫಿಕ್ ಸ್ಟಿಪ್ಯುಲೇಟೆಡ್ ನಿಗದಿಪಡಿಸಿರ್ತಕ್ಕಂತಹ ಜಾಗ ಏನಿದೆ ಅಲ್ಲಿ ವಸ್ತುವನ್ನು ಇಟ್ಟಿರ್ತಕ್ಕಂಥದ್ದೇನಿದೆ ಅದಕ್ಕೆ ನಾವು ಅಟ್ ಅನ್ನು ಬಳಸ್ತೀವಿ. ಇನ್ನನ್ನು ಯಾವಾಗ ಬಳಸ್ತೀವಿ? ಇನ್ ಎನ್ಕ್ಲೋಸ್ಡ್ ಆಗಿರ್ತಕ್ಕಂತಹ, ಎನ್ಕ್ಲೋಸ್ಡ್ ಅಂತ ಹೇಳಿದ್ರೇನು? ಎನ್ಕ್ಲೋಸ್ಡ್ ಅಂತ ಹೇಳಿದ್ರೆ ಕವರ್ ಆಗಿರುವಂತಹ ಜಾಗದಲ್ಲಿ ಇರುವಂತಹ ವಸ್ತುವನ್ನು ಹೇಳಲಿಕ್ಕೆ ನಾವು ಇನ್ನನ್ನು ಬಳಸ್ತೀವಿ. ಯಾವುದಾದರೂ ವಸ್ತುವಿನ ಮೇಲೆ ಇರ್ತಕ್ಕಂಥ ವಸ್ತುವಿನ ಬಗ್ಗೆ ನಾವು ಮಾಹಿತಿಯನ್ನು ಹೇಳಬೇಕು ಅಂದರೆ ಆಗ ಆನ್ ಬಳಸ್ತೀವಿ. ಸೊ ಎಬೋವ್ ಯಾವುದಾದರೂ ವಸ್ತುವಿನ ಮೇಲೆ, ಅದೇ ರೀತಿ ಬಿಲೋ ಒಂದು ವಸ್ತುವಿನ ಕೆಳಗಡೆಗೆ, ಬಿಲೋ ಅಂದರೆ ಕೆಳಗಡೆಗೆ, ಬಿಸೈಡ್ ಬದಿಗೆ, ಪಕ್ಕದಲ್ಲಿ, ಅಂಡರ್, ಬೆನಿತ್ ಇವೆರಡೂ ಕೂಡ ಒಂದು ವಸ್ತುವಿನ ಕೆಳಗಡೆ ಇರ್ತಕ್ಕಂತಹ ಪ್ರಿಪೋಸಿಷನ್. ಬಿಹೈಂಡ್ ಅಂತ ಹೇಳಿದ್ರೆ ಹಿಂಬದಿಗೆ, ಓವರ್ ಅಂತ ಹೇಳಿದ್ರೆ ಇಟುಕಲಾಗಿರುವಷ್ಟು ಸ್ವಲ್ಪ ಜಾಸ್ತಿ ಎತ್ತರದ ಪ್ರದೇಶದಲ್ಲಿ ಇರ್ತಕ್ಕಂಥ. ಓಕೆ, ನಾವು ಏನು ಬಳಸ್ತೀವಿ? ಆಟ್ ಓವರ್ ಅಂತಕ್ಕಂಥದ್ದನ್ನ ಬಳಸ್ತೀವಿ. ಹಾಗಾದ್ರೆ ಇವಕ್ಕೆ ಡೆಫಿನೇಷನ್ಸ್ಗಳ ಅಂದರೆ ವಾಕ್ಯಗಳ ಎಕ್ಸಾಂಪಲ್ಸ್ಗಳನ್ನು ನೋಡೋದಾದ್ರೆ, ದ ಬುಕ್ ಈಸ್ ಆನ್ ದ ಟೇಬಲ್, ಶಿ ಈಸ್ ಇನ್ ದ ಕ್ಲಾಸ್ ರೂಮ್, ಇಟ್ ಈಸ್ ದ ಕ್ಯಾಟ್ ಈಸ್ ಬಿಸೈಡ್ ದ table, beside the box, the cat is under the tree, the snake is behind the tree, the snake is behind the tree, above the sky. ಈ ರೀತಿಯೊಳಗಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳನ್ನು ನಾವು ಈ ಪ್ರಿಪೋಸಿಷನ್ ಆಫ್ ಪ್ಲೇಸ್ನೊಳಗೆ ಬಳಕೆ ಮಾಡ್ತೀವಿ. ಸೊ these are some of the examples for preposition of place. ಇವುಗಳನ್ನು ನಾವು ವಾಕ್ಯದೊಳಗೆ ಬಳಸುವುದಾದರೆ, ಈಗ ನಾನು ನಿಮಗೆ ಹೇಳಿದೆ ಇವು ವಾಕ್ಯಗಳಲ್ಲಿ ಬಳಕೆ ಮಾಡ್ತಕ್ಕಂತಹ ಒಂದಷ್ಟು ಎಕ್ಸಾಂಪಲ್ಸ್. ಸೊ ನಿಮಗೆ ನಿಮ್ಮ ವರ್ಕ್ ಬುಕ್ ಏನಿದೆ ಅದರೊಳಗೆ ಬೇಸ್ಡ್ ಆನ್ ದೀಸ್ ಥಿಂಗ್ಸ್ ನಿಮಗೆ ನಿಮ್ಮ ವರ್ಕ್ ಬುಕ್ನಲ್ಲಿ ಒಂದಷ್ಟು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ, ಸಾಲ್ಡ್ ಎಕ್ಸಾಂಪಲ್ಗಳು. ಅದರ ಬೇಸ್ಡ್ ಆಗಿ ನಿಮಗೆ ಯು ನೀಡ್ ಟು, ದಟ್ ಈಸ್ ಜಸ್ಟ್ ಫಾರ್ ಯುವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್, ಆ ವರ್ಕ್ ಬುಕ್ಕನ್ನು ಒಂದ್ಸತಿ ಗಮನಿಸ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ಅಲ್ಲಿ ಬರ್ತಕ್ಕಂತಹ ಎಕ್ಸಾಂಪಲ್ಸ್ ಏನಿದ್ದಾವೆ ಅಲ್ಲಿ ನಿಮಗೆ ಈ ಎಲ್ಲ ಆಟ್, ಇನ್, ಆನ್, ಎಬೋವ್, ಬಿಲೋ, ಬಿಸೈಡ್, ಅಂಡರ್, ಬಿಹೈಂಡ್, ಓವರ್ ಇವುಗಳನ್ನು ನೀವು ಪ್ರಿಪೋಸಿಷನ್ಸ್ನಲ್ಲಿ ನೋಡಬಹುದು. ಸೊ ಇದು ನಿಮ್ಮ ವರ್ಕ್ ಬುಕ್ಕಲ್ಲಿ ಇರ್ತಕ್ಕಂತಹ ಚಿತ್ರ. ನಿಮಗೆ ಚಿತ್ರದ ಸಮೇತವಾಗಿ ಆ ಪೊಸಿಷನ್ಸನ್ನು ತೋರಿಸ್ತಿರ್ತಕ್ಕಂಥದ್ದು ಯಾವುದಕ್ಕೆ? ಅಬೋವ್, ಓವರ್, ಅಬೋವ್, ಆನ್, ಇನ್ ಫ್ರಂಟ್ ಆಫ್, ಬಿಸೈಡ್, ಅಂಡರ್, ಬಿಲೋ, ಬಿಹೈಂಡ್. ಇವುಗಳಿಗೆ ಇಲ್ಲಿ ಟೆಕ್ಸ್ಟ್ ಬುಕ್ನೊಳಗೆ ಚಿತ್ರದ ಸಮೇತ ಇರ್ತಕ್ಕಂಥ ಎಕ್ಸಾಂಪಲ್ಸ್. ಇದನ್ನು ನೀವು ಒಂದ್ಸತಿ ನೀವು ಗಮನಿಸ್ಕೊಂಡು ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಎಕ್ಸಾಂಪಲ್ಸ್ ಏನಿದೆ ಅದನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿ. ಸೊ ನೀವು ಪ್ರೀವಿಯಸ್ ಕ್ಲಾಸ್ನೊಳಗೆ ಪ್ರಿಪೋಸಿಷನ್ಸ್ ಆಫ್ ಟೈಪ್ಸ್ ಆಫ್ ಪ್ರಿಪೋಸಿಷನ್ನೊಳಗೆ ನಾವು ಪ್ರಿಪೋಸಿಷನ್ ಆಫ್ ಪ್ಲೇಸ್ ಏನು ಕಲ್ತಿದ್ವಿ, ಅದರ ಜೊತೆಯೊಳಗೆ ಪ್ರಿಪೋಸಿಷನ್ ಆಫ್ ಟೈಮನ್ನು ನಾವೀಗಾಗಲೇ ಹೋದ ತರಗತಿಯಲ್ಲಿ ಕಲ್ತಿದ್ದೀವಿ. ಸೊ ಅನ್ನು ನಾವು ಯಾವುದಕ್ಕೆ ಬಳಸ್ತೀವಿ, ಟೈಪ್ಸ್ ಆಫ್ ಪ್ರಿಪೋಸಿಷನನ್ನು ನಾವೆಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನ, ಅದು ನಿಮ್ಮ ವರ್ಕ್ ಬುಕ್ಕಲ್ಲಿ ಇರ್ತಕ್ಕಂಥದ್ದು, ಅದು ಪಿಕ್ಟೋರಿಯಲ್ ಚಿತ್ರ ನಿಮ್ಮ ಬೆಟರ್ ಅಂಡರ್ಸ್ಟ್ಯಾಂಡಿಂಗಿಗೋಸ್ಕರ. ಬಟ್ ಅದನ್ನು ನಾವು ಅದರೊಳಗೆ ಮುಖ್ಯವಾಗಿ ನಮಗೆ ಅಟ್, ಇನ್, ಆನ್ ಏನಿದೆ ಇವುಗಳು ಸ್ವಲ್ಪ ಅಂದರೆ ನಿಖರವಾಗಿ ಹೇಳಬೇಕಾಗಿರ್ತಕ್ಕಂಥದ್ದು. ಆ್ಯಂಡ್ ಆಲ್ ದ ರೆಸ್ಟ್ ಏನಿದೆ ಅದು ನಿಮಗೆ ಆ ಚಿತ್ರಗಳನ್ನು ನೋಡಿದ ಕೂಡಲೇ ಗೊತ್ತಾಗತ್ತೆ. ಹಾಗಾಗಿ ಅಟ್ಟನ್ನು ನಾವೆಲ್ಲಿ ಯೂಸ್ ಮಾಡ್ತೀವಿ? ಇಟ್ ಈಸ್ ಯೂಸ್ ಫಾರ್ ಎ ಪರ್ಟಿಕ್ಯುಲರ್ ಪಾಯಿಂಟ್. ಅಟ್ಟನ್ನು ಯೂಸ್ ಮಾಡ್ತಕ್ಕಂಥದ್ದು. ಅದೇ ರೀತಿ ಇನ್ನನ್ನು ಇಟ್ ಈಸ್ ಯೂಸ್ಡ್ ಫಾರ್ ಎ ಎನ್ಕ್ಲೋಸ್ಡ್ ಸ್ಪೇಸ್. ಇನ್ ಆನ್ ಎನ್ಕ್ಲೋಸ್ಡ್ ಸ್ಪೇಸ್. ಓಕೆ, ಅದೇ ರೀತಿ ಆನ್ ಏನಿದೆ ಇಟ್ಸ್ ಯೂಸ್ಡ್ ಫಾರ್ ಎ ಸರ್ಫೇಸ್. ಸೊ ಇಟ್ಸ್ ಯೂಸ್ಡ್ ಫಾರ್ ಎ ಸರ್ಫೇಸ್. ಸೊ ಇದಕ್ಕೆ ರಿಲೇಟೆಡ್ ಆಗಿ ನಾನು ಎಕ್ಸಾಂಪಲ್ಸ್ ಹೇಳೋದಾದ್ರೆ, ಅಟ್ ಬಸ್ ಸ್ಟಾಪ್, ಸೊ ನಾ ಯು ನೋ ಇಟ್. ಅಟ್ ಅನ್ನ ಯಾವಾಗ ಬಳಸ್ತೀವಿ?
for a particular point. Where was she waiting? She was waiting for you at the bus stop. ಹೌದಾ? ಅದೇ ರೀತಿ who is at the door? So at the I am at the entrance. I am standing at the entrance. Where are you? I am at the entrance. ಈ ರೀತಿಯೊಳಗೆ ಹೇಳ್ತಕ್ಕಂತಹ ಉತ್ತರಗಳನ್ನು ಕೊಡ್ತಕ್ಕಂಥದ್ದೇನಿದೆ ಇದು ನಾವು ಫಾರ್ ಎ ಪರ್ಟಿಕ್ಯುಲರ್ ಪಾಯಿಂಟ್. ಸೊ she is waiting for you. She is waiting for you at the bus stop. At the bus stop. ಸೊ ಇಲ್ಲಿ ಪ್ರಿಪೋಸಿಷನ್ ಯಾವುದು? at. ಸೊ ಇಲ್ಲಿ at ಏನು ಕೆಲಸವನ್ನ ಮಾಡ್ತಾ ಇದೆ? at ನಿರ್ವಹಿಸ್ತಿರ್ತಕ್ಕಂತಹ ಕೆಲಸ ಇಲ್ಲಿ at ಈ ಶಿ ಮತ್ತು ಬಸ್ ಸ್ಟಾಪ್ ಇದೆರಡರ ನಡುವೆ ಇರ್ತಕ್ಕಂತಹ ರಿಲೇಶನ್ಶಿಪ್ ಅನ್ನ ಹೇಳ್ತಾ ಇದೆ. ಹಾಗಾದ್ರೆ ಶಿ ಕ್ಯಾನ್ ಬಿ ಎನಿ ಪರ್ಸನ್. ಸೊ ಲೆಟ್ ಅಸ್ ಟೇಕ್ ಅ ನೇಮ್. ಶಿ ಮೀರಾ ಈಸ್ ವೇಟಿಂಗ್ ಫಾರ್ ಯೋರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಒಂದು ಹೆಸರನ್ನ ಬಳಸ್ಕೊಳ್ತೀನಿ. ಸೊ ಮೀರಾ ಈಸ್ ವೇಟಿಂಗ್ ಫಾರ್ ಯು at the bus stop. ಹೌದಾ? ಹಾಗಾದ್ರೆ ಇಲ್ಲಿರುವ ಪ್ರಿಪೋಸಿಷನ್ ಯಾವುದು? at. at the bus stop. at ನಮಗೆ ಇಲ್ಲಿರ್ತಕ್ಕಂಥ ಪ್ರಿಪೋಸಿಷನ್. ಸೊ at ಅನ್ನುವ ಪ್ರಿಪೋಸಿಷನ್ ಇಲ್ಲಿ ಮಾಡ್ತಿರುವ ಕೆಲಸ ಏನು? at ಅನ್ನುವ ಪ್ರಿಪೋಸಿಷನ್ ನಮಗೆ ಮೀರಾ ಮತ್ತು ಬಸ್ ಸ್ಟಾಪ್. ಸೊ you have a relationship between Meera and bus stop because your sentence is not just telling you about what is she doing. Meera is waiting for you. ಇಷ್ಟಲ್ಲ, ಎಲ್ಲಿ ಕಾಯ್ತಾ ಇದ್ದಾಳೆ, ಆ ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂತಹ ನಿರ್ದಿಷ್ಟವಾಗಿರುವಂತಹ ಪಾಯಿಂಟ್ ಅನ್ನ ಹೇಳ್ತಾ ಇದೆ. ಆ ಪಾಯಿಂಟ್ ಅನ್ನ ಹೇಳಲಿಕ್ಕೆ ನಾವಿಲ್ಲಿ ಯೂಸ್ ಮಾಡ್ಕೊಂಡಿರ್ತಕ್ಕಂತಹ ಪ್ರಿಪೋಸಿಷನ್ ಯಾವುದು? at. ಹೌದಾ? ಇದೇ ರೀತಿ ಇಫ್ ಯು ಟೇಕ್ ಅನದರ್ ಎಕ್ಸಾಂಪಲ್, where is the dog? The dog is at the door. Okay, so I am at the door. So the dog is at the door ಅಂತ ಬರ್ತದೆ. at the door ಅಲ್ಲಿ I ಮತ್ತು I am ನಾನು ಎಲ್ಲಿದ್ದೀನಿ? where are you? I am at the door. So ಇದು ಫಾರ್ ಎಕ್ಸಾಂಪಲ್ ನಮಗೆ ಯಾರೋ ಒಂದು ಪ್ರಶ್ನೆ ಕೇಳಿದ್ರು ಅಂತ ಹೇಳಿ, where are you? ಓಕೆ, ಇದಕ್ಕೆ ನಾವು ವೇರ್ ಆರ್ ಯು? ಐ ಆಮ್ ಅಟ್ ದ ಹಾಸ್ಪಿಟಲ್ ಉತ್ತರ ಕೊಡ್ಬೋದಲ್ವಾ? ಓಕೆ, ಸೊ ವೇರ್ ಆರ್ ಯುಗೆ ನಾವು ಬರೆದಿರ್ತಕ್ಕಂಥ ಉತ್ತರ ಐ ಆಮ್ ಅಟ್ ದಿ ಹಾಸ್ಪಿಟಲ್. ನಿರ್ದಿಷ್ಟವಾಗಿರುವ ಜಾಗ. ಹೌದಾ? ವೇರ್ ಆರ್ ಯು ಅದಕ್ಕೆ ನಾವು ಕೊಡ್ಬೋದಾಗಿರ್ತಕ್ಕಂಥ ಉತ್ತರ ಐ ಆಮ್ at the hospital. ಸೊ ಇಲ್ಲಿ at ಏನು ಕೆಲಸವನ್ನ ಮಾಡ್ತಾ ಇದೆ? ಎಸ್, at I ಮತ್ತು ಹಾಸ್ಪಿಟಲ್ ಇದೆರಡರ ನಡುವೆ ಇರತಕ್ಕಂತಹ ಟೈಮ್ ರಿಲೇಶನ್ಶಿಪ್ ಇದೆ, ಅದನ್ನ ನಮಗೆ ಪ್ರೆಸೆಂಟ್ ಮಾಡ್ತಾ ಇದೆ. ಸೊ ದಿಸ್ ಈಸ್ ವಾಟ್ at is doing here. ನಾನು ಯಾಕೆ ಇದನ್ನ ಇಷ್ಟು ಬಿಡಿಸಿ ಹೇಳ್ತಾ ಇದ್ದೀನಿ ಅಂದ್ರೆ at ಅನ್ನ ನಾವು ಅತಿ ಹೆಚ್ಚಾಗಿ ಪ್ರಿಪೋಸಿಷನ್ ಆಫ್ ಟೈಮ್ ಆಗಿ ಕಲ್ತಿರ್ತೀವಿ. ಆ ಪ್ರಿಪೋಸಿಷನ್ ಆಫ್ ಟೈಮ್ ಆಗಿ ಕಲ್ತಿರುವ at ಅನ್ನ ನಾವು ಪ್ರಿಪೋಸಿಷನ್ ಆಫ್ ಪ್ಲೇಸ್ ಆಗಿ ಬಳಕೆ ಮಾಡಿಕೊಳ್ಳುವುದು ಹೇಗೆ ಅಂದಾಗ ಬಹಳಷ್ಟು ಸ್ಟೂಡೆಂಟ್ಸ್ ಮಾಡ್ತಕ್ಕಂತಹ ಅಂದ್ರೆ ನಮ್ಮ ಒಂದು ಮಿಸ್ಕನ್ಸೆಪ್ಷನ್ ಏನು ಅಂತ ಹೇಳಿದ್ರೆ at ಅಂತ ಹೇಳಿದ ಕೂಡಲೇ ನಿರ್ದಿಷ್ಟವಾಗಿರುವ ಸಮಯದ ಬಗ್ಗೆ ಮಾತ್ರ ನಾವು ಮಾತಾಡ್ತೀವಿ ಅಥವಾ ನಿರ್ದಿಷ್ಟವಾಗಿರುವ ಸಮಯದ ಬಗ್ಗೆ ಮಾತ್ರ ನಾವು ಬರಿತೀವಿ. ಅಂಥದ್ದಲ್ಲಿ ಮಾತ್ರ ನಾವು ಪ್ರಿಪೋಸಿಷನ್ ಆಫ್ ಟೈಮ್ ಅನ್ನುವ ರೀತಿಯೊಳಗೆ ನಾವು at ಅನ್ನ ಯೂಸ್ ಮಾಡಿ ಅದನ್ನು ನಾವು ರೆಫರ್ ಮಾಡಿಕೊಂಡು ಅಂಡರ್ಲೈನ್ ಮಾಡ್ಕೊಳ್ತೀವಿ. ಬಟ್ ಡಿಯರ್ ಸ್ಟೂಡೆಂಟ್ಸ್, at is also used as preposition of place. ಆ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಆಗಿ ಯೂಸ್ ಮಾಡ್ತಿರ್ತಕ್ಕಂಥ at ನಮಗೆ ಇಲ್ಲಿಯೂ ಕೂಡ ನಿರ್ದಿಷ್ಟತೆಯನ್ನೇ ಹೇಳುತ್ತೆ. ಆದರೆ ಆ ನಿರ್ದಿಷ್ಟತೆ ಏನಿದೆ, ನಿರ್ದಿಷ್ಟತೆ ಸಮಯಕ್ಕೆ ಸಮಯಕ್ಕೆ ಅಲ್ಲ, ಬದಲಿಗೆ ಪರ್ಟಿಕ್ಯುಲರ್ ಜಾಗಕ್ಕೆ ಸಂಬಂಧಪಟ್ಟಿದೆ. ಹಾಗಾಗಿ ಐ ಆಮ್ ಅಟ್ ದ ಹಾಸ್ಪಿಟಲ್, ಐ ಆಮ್ at the bus stand, ಐ ಆಮ್ ಅಟ್ ದ ಎಂಟ್ರೆನ್ಸ್ ಆಫ್ ದ ಸ್ಟೇಡಿಯಂ. ಈ ರೀತಿಗಳೇನಿದ್ದಾವೆ ಇವೆಲ್ಲವೂ ಕೂಡ ಪ್ರಿಪೋಸಿಷನ್ ಆಫ್ ಪ್ಲೇಸ್ at ಇರ್ತಕ್ಕಂತಹ ಉದಾಹರಣೆ.
ಅಂಶಗಳು. ಸೊ ನೆಕ್ಸ್ಟ್ ಇನ್, ಆಟ್, ಇನ್, ಆನ್ ಏನಿದೆ ಈ ಮೂರು ಪ್ರಿಪೋಸಿಷನ್ಸ್ ಅನ್ನು ನಾವು ಪ್ರಿಪೋಸಿಷನ್ ಆಫ್ ಪ್ಲೇಸ್ ಆಸ್ ವೆಲ್ ಆಸ್ ಪ್ರಿಪೋಸಿಷನ್ ಆಫ್ ಟೈಮ್ ಎರಡೂ ರೀತಿಯೊಳಗೂ ಕೂಡ ಯೂಸ್ ಮಾಡ್ತೀವಿ. ಹಾಗಾಗಿ ಇನ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಇನ್ ಈಸ್ ಯೂಸ್ಡ್ ಫಾರ್ ಅನ್ ಎನ್ಕ್ಲೋಸ್ಡ್ ಸ್ಪೇಸ್. ಇಟ್ ಈಸ್ ಯೂಸ್ಡ್, in is used for an enclosed space. So now what do you mean by enclosed? Yes, close ಆಗಿರುವಂತಹ ಅಂದರೆ ಕವರ್ ಆಗಿರುವಂತಹ ಸ್ಪೇಸ್ ಏನಿದೆ ಅದನ್ನು ನಾವು ಪಾಯಿಂಟ್ ಔಟ್ ಮಾಡಲಿಕ್ಕೆ ಪ್ರಿಪೋಸಿಷನ್ ಇನ್ ಅನ್ನು ಯೂಸ್ ಮಾಡ್ತೀವಿ. ಹಾಗಾದರೆ ಎನ್ಕ್ಲೋಸ್ ಸ್ಪೇಸ್ ಇನ್ ಅಂದರೆ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಒಂದಷ್ಟು ಸರ್ಕಂಫರೆನ್ಸ್ ಒಳಗೆ ಬರ್ತಕ್ಕಂತಹ ಜಾಗ. ಸೊ ವೇರ್ ಆರ್ ಯು ಸಿಟಿಂಗ್? ಐ ಆಮ್ ಸಿಟಿಂಗ್ ಇನ್ ದ ಕ್ಲಾಸ್ ರೂಮ್. ಓಕೆ, ಸೊ ಐ ಆಮ್ ಸಿಟಿಂಗ್ in the classroom. I am sitting in the classroom. I think this would be far better if you meant write it as I am in the classroom. ಅಂದ್ರೆ ನಾವೆಲ್ಲಿದ್ದೀವಿ? ಎಲ್ಲಿದ್ದೀವಿ ನಾವು? ಎಸ್, ಇಲ್ಲಿ ಇನ್ ಅನ್ನುವ ಪ್ರಿಪೋಸಿಷನ್ ಏನು ಕೆಲಸ ಮಾಡ್ತಾ ಇದೆ? ಐ ಮತ್ತು ಕ್ಲಾಸ್ ರೂಮ್. ಐ ಮತ್ತು ಕ್ಲಾಸ್ ರೂಮ್ ನಡುವೆ ಇರ್ತಕ್ಕಂತಹ ಎಕ್ಸಾಂಪಲ್ ಅಂದರೆ ಆ ರಿಲೇಶನ್ಶಿಪ್ ಏನಿದೆ ಅದನ್ನು ಹೇಳ್ತಕ್ಕಂಥ ಕೆಲಸವನ್ನು ನಮ್ಮ ಈ ಇನ್ ಅನ್ನುವ ಪ್ರಿಪೋಸಿಷನ್ ಮಾಡ್ತಾ ಇದೆ. ಸೊ ವೇರ್ ಈಸ್ ಯುವರ್ ಫ್ರೆಂಡ್ ಸ್ಟೇಯಿಂಗ್? ಮೈ ಫ್ರೆಂಡ್ ಈಸ್ ಇನ್ ಲಂಡನ್ ಅಥವಾ ಮೈ ಫ್ರೆಂಡ್ ಈಸ್ ಇನ್ USA. ಈ ರೀತಿ ಸೆಂಟೆನ್ಸ್ಗಳು ಬರ್ತಾ ಇದ್ರೂ ಕೂಡ ನಿಮ್ಮ ಫ್ರೆಂಡ್ ಮತ್ತು ಆ USA ಆ ಪ್ಲೇಸ್ ಏನಿದೆ ಅದೆರಡರ ನಡುವೆ ಇರ್ತಕ್ಕಂತಹ ರಿಲೇಶನ್ಶಿಪ್ಪನ್ನು ಹೇಳ್ತಕ್ಕಂಥ ಕೆಲಸವನ್ನು ನಿಮ್ಮ ಇನ್ ಅನ್ನುವ ಪ್ರಿಪೋಸಿಷನ್ ಮಾಡುತ್ತೆ. ಸೊ ಇನ್ ದ ಬಾಕ್ಸ್, ವೇರ್ ಈಸ್ ದ ಚಾಕ್ ಪೀಸ್? ದ ಚಾಕ್ ಪೀಸ್ ಈಸ್ ಇನ್ ದ ಚಾಕ್ ಬಾಕ್ಸ್. Chalk piece is in the chalk box. So chalk piece in the chalk box. ಎಲ್ಲಿದೆ ಅದು? chalk box ಇದೆ. ಅದರ ನಿರ್ದಿಷ್ಟವಾಗಿರುವ ಜಾಗವನ್ನು ಸೂಚಿಸ್ತಕ್ಕಂಥದ್ದು, ಹೇಳ್ತಿರ್ತಕ್ಕಂತಹ ಕೆಲಸವನ್ನು ಮಾಡ್ತಿರೋದು. ಓಕೆ, ಸೊ ಇದು ನಮಗೆ ಇನ್ನಿಗೆ ಎಕ್ಸಾಂಪಲ್ಸ್. ಸೊ ಇಟ್ ಈಸ್ ಇನ್ ದ ಕಬರ್ಡ್, the books are in the cupboard, the clothes are in the wardrobe. ಈ ರೀತಿ ಎಕ್ಸಾಂಪಲ್ಸ್ ಏನು ಹೇಳ್ತೀವಿ ಇವೆಲ್ಲವೂ ಕೂಡ ನಾವು ಇನ್ನಿಗೆ ಯೂಸ್ ಮಾಡ್ಬೋದಾಗಿರ್ತಕ್ಕಂಥ ಎಕ್ಸಾಂಪಲ್ಸ್. ಇನ್ ದ ಸೇಮ್ ವೇ on is preposition used for a specific for surface. ಅಂದರೆ ಯಾವುದಾದ್ರೂ ಒಂದು ಸರ್ಫೇಸ್ ಬಗ್ಗೆ ಎಲ್ಲಿದೆ, ಇಂತಹ ಒಂದು ಜಾಗದ ಮೇಲಿದೆ. ಸೊ ವೇರ್ ಈಸ್ ದ ಫೋಟೋ ಫ್ರೇಮ್? ದ ಫೋಟೋ ಫ್ರೇಮ್ ಈಸ್ ಆನ್ ದ, ಈಗ ಇಫ್ ಯು ಕನ್ಸಿಡರ್ ದಿಸ್ ಡಸ್ಟರ್ ಹ್ಯಾಸ್ ಅ ಫೋಟೋ ಫ್ರೇಮ್ ಅಂಡ್ ಐ ಹ್ಯಾವ್ ನೇಲ್ಡ್ ಇಟ್ ಆನ್ ದ wall, my answer will be the photo frame is on the wall. So where is the chalk? The chalk is on the duster. So you can see my demonstration. Chalk box, chalk duster. ಆ ಡಸ್ಟರ್ ನ ಮೇಲೆ ನಾನು ಇಡ್ತಿರ್ತಕ್ಕಂಥ chalk piece. So where is the chalk piece? The chalk piece is on the duster. Where is the book? The book is on the table. Where are you sitting? I am sitting on the bench. ಇವುಗಳು ನಮಗೆ ಪ್ರಿಪೋಸಿಷನ್ ಆನ್ಗೆ ಯೂಸ್ ಮಾಡ್ತಕ್ಕಂತಹ ಎಕ್ಸಾಂಪಲ್ಸ್. ಇನ್ ದ ಸೇಮ್ ವೇ ಬಿಲೋ, ಹೌದಾ? ಬಿಲೋ ಅಂದ್ರೇನು? ಕೆಳಗೆ. ಅಂಡರ್, ಬಿಲೋ, ಬೆನ್, ಈ ಮೂರು ಕೂಡ ಪ್ರಿಪೋಸಿಷನ್ಸ್ ವಿಚ್ ಆರ್ ಯೂಸ್ಡ್ ಟು ಸ್ಪೀಕ್ ಅಬೌಟ್ ದ ಸರ್ಫೇಸ್
ಅಂಡರ್ ವಿಚ್ ಅಂದರೆ ಅಂಡರ್ ಇನ್ ಯಾವುದಾದ್ರೂ ಕೆಳಗೆ. ವೇರ್ ಇಸ್ ದ ಕ್ಯಾಟ್? ದ ಕ್ಯಾಟ್ ಈಸ್ ಅಂಡರ್ ದ ಟೇಬಲ್. ಹೌದಾ? ವೇರ್ ಆರ್ ದೇ ಸಿಟ್ಟಿಂಗ್? ದೇ ಆರ್ ಸಿಟ್ಟಿಂಗ್ ಅಂಡರ್ ದ ಟ್ರೀ. ಈ ರೀತಿ ಒಳಗೆ ಬರ್ತಕ್ಕಂಥ ಎಕ್ಸಾಂಪಲ್ಸ್ ಏನಿದೆ ಇದು ನಾವು ಪ್ಲೇಸ್ ಅನ್ನ ಹೇಳ್ತಿರ್ತಕ್ಕಂಥದ್ದು. The priests are sitting under the tree. ಹಾಗಾದ್ರೆ ಇಲ್ಲಿರ್ತಕ್ಕಂತಹ ಎರಡು ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ಗಳು ಯಾವುದು? ಎಸ್, ಪ್ರೀಸ್ಟ್ಸ್ ಮತ್ತು ಟ್ರೀ. ಹೌದಾ? ಪ್ರೀಸ್ಟ್ಸ್ ಮತ್ತು ಟ್ರೀ ನಡುವೆ ಇರ್ತಕ್ಕಂತಹ ಪ್ಲೇಸ್ ರಿಲೇಶನ್ಶಿಪ್ ಅನ್ನ ಹೇಳ್ತಿರುವಂತಹ ಪ್ರಿಪೋಸಿಷನ್ ಯಾವುದು? ಎಸ್, ಅಂಡರ್. ಅಂಡರ್ ಆ ಟ್ರೀಯ ಕೆಳಗಡೆ. ಅಂಡರ್ ದ ಟ್ರೀ. ವೇರ್ ಇಸ್ ದ ಕ್ಯಾಟ್? ದ ಕ್ಯಾಟ್ ಈಸ್ ಅಂಡರ್ ದ ಚೇರ್. ದ ಕ್ಯಾಟ್ ಈಸ್ ಅಂಡರ್ ದ ಚೇರ್. ಅಂಡರ್ ಕ್ಯಾಟ್ ಮತ್ತು ಚೇರ್ ಅದೆರಡರ ನಡುವೆ ಇರ್ತಕ್ಕಂತಹ ರಿಲೇಶನ್ಶಿಪ್ ಅನ್ನ ಹೇಳ್ತಿರುವ ಕೆಲಸ ಮಾಡ್ತಿರೋದು ಯಾವುದಲ್ಲಿ? ಅಂಡರ್ ಅಂತಕ್ಕಂಥವ ಪ್ರಿಪೋಸಿಷನ್. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಪ್ರಿಪೋಸಿಷನ್ಸ್ ದಟ್ ವಿ ಯೂಶಲಿ ಯೂಸ್ ಟು ಸ್ಪೀಕ್ ಅಬೌಟ್ ದ ಪ್ಲೇಸ್ ರೆಫರೆನ್ಸ್. ಅಂದರೆ ಆ ರಿಲೇಶನ್ಶಿಪ್ ಏನಿದೆ ಅದು ಇನ್ ಟರ್ಮ್ಸ್ ಆಫ್ ಪ್ಲೇಸ್ ಇರ್ತಕ್ಕಂಥದ್ರ ಬಗ್ಗೆ. ಸೊ ಇವುಗಳು ನಾವು ಪ್ರಿಪೋಸಿಷನ್ ಆಫ್ ಪ್ಲೇಸ್. ಸೊ ಆಟ್ quick recap of preposition of place. Examples of preposition of place: at, in, on, above, over. above ಮತ್ತೆ over ಎರಡೂ ಕೂಡ ಮೇಲೆ ಅನ್ನೋದನ್ನ ಹೇಳಲಿಕ್ಕೆ ಬಳಕೆ ಆಗ್ತದೆ. under, below, beneath ಇವುಗಳು ಕೆಳಗಡೆ. ಸೊ ಇವನ್ನ ಅಪ್ವರ್ಡ್ಸ್ ನಾವು ಬಳಕೆ ಮಾಡಿದ್ರೆ ಅಂಡರ್, ಬಿಲೋ, ಬೆನಿತ್ ಇವುಗಳು. ಎನಿಥಿಂಗ್ ದಟ್ಸ್ ಕೆಪ್ಟ್ ಬಿಗ್ ಡೌನ್ ಕೆಳಗಡೆ ಬರ್ತಕ್ಕಂಥದ್ದನ್ನ ಹೇಳಲಿಕ್ಕೆ ಬಳಕೆ ಮಾಡಿರ್ತಕ್ಕಂಥ ಪ್ರಿಪೋಸಿಷನ್ಸ್. ಸೊ ಬಿಸೈಡ್ ಪಕ್ಕದಲ್ಲಿ, ಇನ್ ಫ್ರಂಟ್ ಆಫ್ ಎದುರಿಗೆ, ಈ ರೀತಿಯಾಗಿ ಬಿಹೈಂಡ್ ಹಿಂಬದಿಯಲ್ಲಿ, beside, behind, in front of. So in front of. So these are some of the list of preposition that we use usually. Common ಆಗಿ ಯೂಸ್ ಮಾಡ್ತಕ್ಕಂತಹ prepositions ನ ಲಿಸ್ಟ್ ಇದೆ. That goes as this. That is at, in, on, above, over, under, below, beneath, beside, behind, in front of. Okay? So next preposition, preposition of moment. Preposition of time ನೊಳಗೆ ನಾವು ಯೂಸ್ ಮಾಡ್ತಕ್ಕಂತಹ at, in, on ನಿಗದಿಯಾಗಿರ್ತಕ್ಕಂತಹ ನಿರ್ದಿಷ್ಟವಾಗಿರ್ತಕ್ಕಂತಹ ಸಂದರ್ಭವನ್ನ, ಒಂದು ಪರ್ಟಿಕ್ಯುಲರ್ ಡ್ಯೂರೇಷನ್ ಅನ್ನ, ಡೇ ಅನ್ನ, ಮಂತ್ ಅನ್ನ ಹೇಳಲಿಕ್ಕೋಸ್ಕರ ನಾವು ಆಟ್, ಆನ್, ಇನ್ ಅನ್ನ ಯೂಸ್ ಮಾಡ್ತೀವಿ. ನಾನು ಇದನ್ನ ನಿಮಗೆ ಪದೇ ಪದೇ ಹೇಳ್ತಿದ್ದೀನಿ. ಅಟ್ ಅನ್ನ ನಾವು ಹವರ್ಗಳಿಗಾಗಿ, ಇನ್ ಅನ್ನ ವೀಕ್ಸ್, ಡೇಸ್ಗಳಿಗಾಗಿ, ಈ ರೀತಿ ಆನ್ ಅನ್ನ ಒಂದು ಪರ್ಟಿಕ್ಯುಲರ್ ಡೇಗಾಗಿ, ಇನ್ ವೀಕ್ ಆಗಿರ್ಬೋದು, ಅಂದರೆ ಒಂದು ಸ್ಪ್ಯಾನ್ ಒಳಗೆ ಬರ್ತಕ್ಕಂಥ ಒಂದು ಸ್ವಲ್ಪ ಲೆಂತಿ ಸ್ಪ್ಯಾನ್ ಅಲ್ಲಿ ಬರ್ತಕ್ಕಂತಹ ಇನ್ ವೀಕ್, ಮಂತ್, ಇಯರ್ ಇವುಗಳಿಗಾಗಿ ನಾವು ಯೂಸ್ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ದ ಸೇಮ್ ಆಟ್, ಇನ್, ಆನ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಆಸ್ ಪ್ರಿಪೋಸಿಷನ್ ಆಫ್ ಪ್ಲೇಸ್. ಸೊ ನೆಕ್ಸ್ಟ್ ಕ್ಯಾಟಗರಿ ಆಫ್ ಪ್ರಿಪೋಸಿಷನ್ ಯಾವುದು? ಎಸ್, ದಟ್ ಈಸ್ ಪ್ರಿಪೋಸಿಷನ್ ಆಫ್ ಮೂವ್ಮೆಂಟ್. Preposition of movement. Movement ಅಂದ್ರೇನು? ಚಲನೆ.
ಡೈರೆಕ್ಷನ್. ಯಾವುದೋ ಒಂದು ವಸ್ತು ಯಾವ ದಿಕ್ಕಿನಲ್ಲಿ ಹರಿದು ಹೋಗ್ತಾ ಇದೆ ಅನ್ನೋದನ್ನು ಸೂಚಿಸ್ಲಿಕ್ಕೋಸ್ಕರ ಬಳಕೆ ಮಾಡ್ತಕ್ಕಂತಹ ಪ್ರಿಪೋಸಿಷನ್ ಏನಿದೆ ಅದನ್ನು ನಾವು ಪ್ರಿಪೋಸಿಷನ್ ಆಫ್ ಮೂಮೆಂಟ್ ಅಂತ ಕರಿತೀವಿ. ಸೊ ಹಾಗಾದರೆ ಆ ಪ್ರಿಪೋಸಿಷನ್ ಆಫ್ ಮೂಮೆಂಟ್ನೊಳಗೆ ನಾವು ಸಾಮಾನ್ಯವಾಗಿ ಬಳಕೆ ಮಾಡ್ತಕ್ಕಂತಹ ಪ್ರಿಪೋಸಿಷನ್ಸ್ ಯಾವುದು? ಸೊ ಅರೌಂಡ್, ಅಕ್ರಾಸ್, through, into, onto, up, downwards, ಇವುಗಳು ನಾವು ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂತಹ ಪ್ರಿಪೋಸಿಷನ್ ಆಫ್ ಮೂಮೆಂಟ್. ಅರೌಂಡ್ ಸುತ್ತಕ್ಕೆ, ಅಕ್ರಾಸ್ ಬದಿಯಲ್ಲಿ ಜೊತೆಯಲ್ಲಿ ಹೋಗ್ತಕ್ಕಂಥ, ಥ್ರೂ ಅದರ ಒಳಗಡೆ, ಇಂಟು ಅದಕ್ಕೆ ಜಂಪ್ ಮಾಡ್ತಕ್ಕಂಥ, ಆನ್ ಟು ಮೇಲುಗಡೆ ಜಂಪ್ ಮಾಡ್ತಕ್ಕಂಥ, ಅಪ್ವರ್ಡ್ಸ್ ಮೇಲೆ ದಿಕ್ಕಿಗೆ, ಡೌನ್ವರ್ಡ್ಸ್ ಕೆಳಗೆ. ಇವುಗಳು ಸಾಮಾನ್ಯವಾಗಿ ನಾವು ಯೂಸ್ ಮಾಡ್ತಕ್ಕಂತಹ ಪ್ರಿಪೋಸಿಷನ್ ಆಫ್ ಮೂಮೆಂಟ್. So now, shall we go through some examples of your course work? So preposition of movement ಬಗ್ಗೆ ನಿಮ್ಮ ಕೋರ್ಸ್ ನಿಮ್ಮ ಬುಕ್ ಏನಿದೆ ಅಂದರೆ ಆರ್ಟಿಕ್ಯುಲೇಷನ್ ಬುಕ್ ಏನಿದೆ ಅಂದರೆ ನಿಮ್ಮ ಈ ವರ್ಷದ ವರ್ಕ್ ಬುಕ್ ಏನಿದೆ ಈ ವರ್ಕ್ ಬುಕ್ನೊಳಗೆ ಇರ್ತಕ್ಕಂತಹ ಒಂದು ಪಿಕ್ಟೋರಿಯಲ್ ಚಿತ್ರ. ಇದು ನಿಮ್ಮ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಆದರೆ, ಪ್ರಿಪೋಸಿಷನ್ ಆಫ್ ಟೈಮಿಗೆ ಆಟ್, ಆನ್, ಇನ್ ಅಂತಕ್ಕಂತಹ ಈ ಒಂದು ಪಿರಮಿಡನ್ನು ಕೊಟ್ಟಿರ್ತಕ್ಕಂಥದ್ದು ಗಮನಿಸ್ಬೋದು ನೀವು. ಸೊ ಆಟ್, ಆನ್, ಇನ್ ಏನಿದೆ ಇದು ಪಿರಮಿಡ್ ರೀತಿಯೊಳಗೆ ಕೊಟ್ಟಿರ್ತಕ್ಕಂತಹ ನಿಮ್ಮ ಪ್ರಿಪೋಸಿಷನ್ ಆಫ್ ಟೈಮನ್ನು ಅವರು ರೆಫರ್ ಮಾಡ್ತಿರ್ತಕ್ಕಂತಹ ಕೊಟ್ಟಿರೋಂತಹ ಒಂದು ಚಿತ್ರ. ಅದೇ ರೀತಿ ದಿಸ್ picture presents to you about the various prepositions of movement. So this is preposition of movement. This picture refers to preposition of movement. ಸೊ ಇಲ್ಲಿ ನೀವು ಒಂದು ಸ್ನೇಕನ್ನು ಅವ್ರು ಯೂಸ್ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ಸೊ ಅಕ್ರಾಸ್, ಆ ಸ್ನೇಕ್ ಎಲ್ಲೆಲ್ಲಿ ಹೋಗುತ್ತೋ ಇಟ್ಸ್ ಬೆಟರ್ ಡಿಯರ್ ಸ್ಟೂಡೆಂಟ್ಸ್, ಐ ವುಡ್ ಆಸ್ಕ್ ಯು ಟು ಯೂಸ್ ದಿಸ್ ವರ್ಕ್ ಬುಕ್ ಫಿಸಿಕಲಿ. ಅಂದರೆ ಈ ಪ್ರಿಪೋಸಿಷನ್ ಕ್ಲಾಸನ್ನು ಕೇಳುವಾಗ ನಾನು ನಿಮಗೆ ಜಸ್ಟ್ ನಿಮ್ಮ ರೆಫರೆನ್ಸಿಗೆ ತೋರಿಸ್ತಿರ್ತಕ್ಕಂಥದ್ದು. ಆ ರೆಫರೆನ್ಸ್ನೊಳಗೆ ಆ ಸ್ನೇಕ್ ಏನಿದೆ ಅಲ್ಲ ಅದು ಯಾವಾಗ ದಿಕ್ಕಿಗೆ ಹೋಗುತ್ತೆ ಅದನ್ನು ಅದು ಯಾವ ರೀತಿಯೊಳಗೆಲ್ಲ ಮೂಮೆಂಟ್ ಇದೆ ಆ ಮೂಮೆಂಟ್ ಏನೇನಿದೆ ಅವುಗಳನ್ನು ಇಲ್ಲಿ ನಿಮ್ಮ ಪ್ರಿಪೋಸಿಷನ್ಸನ್ನು ಕೊಟ್ಟಿದ್ದಾರೆ. ಅವುಗಳು ನಿಮ್ಮ ಪ್ರಿಪೋಸಿಷನ್ಸ್ ಆಫ್ ಮೂಮೆಂಟ್ ಆಗಿ ಕೆಲಸ ಮಾಡುತ್ತೆ. ಅದಕ್ಕಿರ್ತಕ್ಕಂಥ some examples are those. So to solve some of the examples, I won't be going through entire examples of prepositions, but ನಿಮ್ಮ ವರ್ಕ್ ಬುಕ್ಕಲ್ಲಿ ಇರ್ತಕ್ಕಂತಹ ಕೆಲವಾರು ಎಕ್ಸಾಂಪಲ್ಸ್ ಬಗ್ಗೆ, ಯಾಕಂತ ಹೇಳಿದರೆ ನಿಮ್ಮ ಎಕ್ಸಾಮ್ನೊಳಗೇನಿದೆ ನಿಮಗೆ ಆರ್ಟಿಕಲ್ಸ್, ಈ ಹೋದ ಕ್ಲಾಸ್ನಲ್ಲಿ ನೀವು ಕಲಿತಂಥ ಆರ್ಟಿಕಲ್ಸ್ ಮತ್ತು ಪ್ರಿಪೋಸಿಷನ್ಸ್ ಇದೆರಡನ್ನು ಸೇರಿ ನಾವು 1 4 ಮಾರ್ಕ್ಸ್ ಕ್ವಶನ್ ಕೇಳ್ತೀವಿ. ಅದರೊಳಗೆ ಯು ಆರ್ ಎಕ್ಸ್ಪೆಕ್ಟೆಡ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಪ್ರಾಪರ್ articles and prepositions. So I will just go through one example here. I will read the example. Please go through your workbook and mark the right answers there. Okay? So a little girl who had been told that Lincoln was not very good looking was taken by her father to see the president at the White House. Lincoln chatted with her for a while.
in his gentle, humorous way. Suddenly, the little girl called out, "Daddy, he is not ugly at all. He is just beautiful." So, expected prepositions ಏನಿದ್ದಾವೆ ಅದಕ್ಕೆ ನಿಮಗೆ ಬ್ರ್ಯಾಕೆಟ್ಸಲ್ಲಿ ಕೊಟ್ಟಿರ್ತಾರೆ. ಅದರ ಕರೆಕ್ಟ್ ಆನ್ಸರ್ಸ್ನ ನೀವು ಇಲ್ಲಿ ಬರಬೇಕಾಗುತ್ತೆ. So, a little girl who had been told that Lincoln was not very good looking was taken bracket ಅಲ್ಲಿ by ಮತ್ತು with ಅಂತಿದೆ. So, who has taken her? With or by? By her father. To see the president at ಮತ್ತು on options ಅಲ್ಲಿ at the White House, Lincoln chatted with her bracket ಅಲ್ಲಿ Lincoln chatted with her bracket ಅಲ್ಲಿ for a while. ಆಪ್ಷನ್ಸ್ ಏನಿರೋದು ಅಲ್ಲಿ ಅಂತ ಹೇಳಿದರೆ with ಮತ್ತು for. ಸೊ chatted with her for a while and the answer for a while. In his gentle, humorous way, suddenly the little girl called out, "Daddy, he is not ugly at all." So this is just one example that I have picked from your workbook for your better understanding. Dear students, ನಿಮಗೆ ವರ್ಕ್ಬುಕ್ಕಲ್ಲಿರ್ತಕ್ಕಂತಹ ಇನ್ನೊಂದು ಎಕ್ಸಾಂಪಲ್ ಏನಿದೆ ಅದನ್ನು ನೀವು ಸಾಲ್ವ್ ಮಾಡಿ ನಿಮ್ಮ ಕರೆಕ್ಟ್ ಆನ್ಸರ್ಸ್ ಏನಿದೆ ನಿಮಗೆ ಬಂದಿರತಕ್ಕಂಥ ಆನ್ಸರ್ಸನ್ನು ಕರೆಕ್ಟ್ ಆರ್ ರಾಂಗ್ ಅಂತಕ್ಕಂಥದ್ದನ್ನ ಕ್ಲಾರಿಫೈ ಮಾಡಿ. ಓಕೆ.